ಎಲ್ಲರಿಗೂ ನಮಸ್ಕಾರಗಳು. ನಾನು ಸಾವಿತ್ರಿ ಅಂತ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಡಲು ಬಯಸಿರುವೆ. ಸರ್ಕಾರ, ಸಂಘ ಮತ್ತು ಸಂಸ್ಥೆಗಳು ವಿಮುಖವಾದಾಗ ಸಮಾಜೋದ್ಧಾರ ಕಾರ್ಯಗಳನ್ನು ವ್ಯಕ್ತಿಗಳು ಕೈಗೊಳ್ಳುತ್ತಾರೆ. ಹಲವಾರು ತೊಡರುಗಳು ಕಾಡಿದರೂ ಹಿಮ್ಮೆಟ್ಟದೆ ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಾರೆ. ಸಮಾಜದ ವಿರೋಧಗಳನ್ನು ಲೆಕ್ಕಿಸದೆ ನಿಸ್ವಾರ್ಥ ಸೇವೆಯಲ್ಲಿ ಮುಳುಗಿರುತ್ತಾರೆ. ಇಡೀ ಬದುಕನ್ನು ಇತರರ ಉದ್ಧಾರಕ್ಕಾಗಿ ಮೀಸಲಿಡುತ್ತಾರೆ. ಅಂಥವರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಒಬ್ಬರು. ಬಿಹಾರ್ ರಾಜ್ಯದ ಆರ್ಹಾ ಜಿಲ್ಲೆ ಚಾಂದ್ವಾ ಗ್ರಾಮದಲ್ಲಿ ಏಪ್ರಿಲ್ 5, 1908 ರವಿವಾರ ಬೆಳಗ್ಗೆ 4 ಗಂಟೆ ಸುಮಾರಿಗೆ ತಂದೆ ಶೋಭಿರಾಮ ಮತ್ತು ತಾಯಿ ವಾಸಂತಿ ದೇವಿಯವರ ಕೊನೆಯ ಪುತ್ರನಾಗಿ ಡಾಕ್ಟರ್ ಜಗಜೀವನ್ ರಾಮ್ ಜನಿಸಿದರು. ಜಗಜೀವನ್ ರಾಮರು ಹುಟ್ಟಿದಾಗ ತಂದೆ ಶೋಭಿರಾಮರ ಆರೋಗ್ಯ ಹದಗೆಟ್ಟಿತ್ತು. ತಂದೆಗೆ 6 ಮಕ್ಕಳಿದ್ದರು. ಅವರಲ್ಲಿ 4 ಹೆಣ್ಣು, 2 ಗಂಡು ಮಕ್ಕಳು. ಎರಡನೆಯ ಮಗ ಕ್ಷಯರೋಗದಿಂದ ತೀರಿಕೊಂಡಿದ್ದನು. ದೊಡ್ಡವನಾದ ಸಂತಲಾಲನು ತನ್ನ ಸಂಸಾರದೊಂದಿಗೆ ಕಲ್ಕತ್ತೆಯಲ್ಲಿದ್ದನು. ಶೋಭಿರಾಮರ 3ನೆಯ ಹಾಗೂ ಕಿರಿಯ ಮಗನೇ ಡಾಕ್ಟರ್ ಜಗಜೀವನ್ ರಾಮ್. ಅನಾರೋಗ್ಯದಿಂದ ಬಳಲುವ ಶೋಭಿರಾಮರ ಮೇಲೆಯೇ ಕುಟುಂಬದ ಜವಾಬ್ದಾರಿ ಇತ್ತು. ದೊಡ್ಡ ಮಗನಂತೂ ಓದಲಿಲ್ಲ, ವಿದ್ಯಾಭ್ಯಾಸ ಮಾಡಲಿಲ್ಲ. ಡಾಕ್ಟರ್ ಜಗಜೀವನ್ ರಾಮ್ನನ್ನು ಹೇಗಾದರೂ ಮಾಡಿ ಚೆನ್ನಾಗಿ ಓದಿಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವುದು ಶೋಭಿರಾಮರ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡಿದವರು ಡಾಕ್ಟರ್ ಜಗಜೀವನ್ ರಾಮ್ ಅವರು. ತಂದೆ ಶೋಭಿರಾಮ ಜಾತಿಯಿಂದ ಹಿಂದುಳಿದ ಜನಾಂಗದವರಾಗಿದ್ದರೂ ಕೂಡ ಸಂತರೆಂದೇ ಆ ಸುತ್ತಿನ ಸಮಾಜದಲ್ಲಿ ಪ್ರಖ್ಯಾತರಾಗಿದ್ದರು. ಏಕೆಂದರೆ ಇವರು ಶಿವನಾರಾಯಣಿ ಪಂಥದ ಗುರುವಾಗಿದ್ದರು. ಅಲ್ಲದೆ ಶಿವನಾರಾಯಣಿ ಪಂಥದ ಆ ಸಂತ ಭಜನೆ ಮಾಡುತ್ತಿದ್ದರು. ಎಲ್ಲರೂ ಭಕ್ತಿ ಗೌರವದಿಂದ ಆಲಿಸುತ್ತಿದ್ದರು. ಶೋಭಿರಾಮರು ಬಹಳ ಸುಂದರ ಕುಸುರಿ ಚಿತ್ರ ಕೆಲಸಗಳಲ್ಲಿ ಪರಿಣಿತರಾಗಿದ್ದರು. ತನ್ನ ಪಂಥದ ಗುರುವಾಗಿದ್ದಂತಹ ಸ್ವಾಮಿ ಶಿವನಾರಾಯಣರ ಬೋಧ ಗ್ರಂಥಗಳನ್ನು ಚಿತ್ರಾಲಂಕಾರವಾಗಿ ಬರೆದು ಅವುಗಳನ್ನು ಮಾರಿ ಹಣ ಸಂಪಾದಿಸುತ್ತಿದ್ದರು. ಶಿವನಾರಾಯಣ ಪಂಥ ಏಕದೇವೋಪಾಸನೆಯಲ್ಲಿ ನಂಬಿಕೆಯುಳ್ಳವರು. ಮೂರ್ತಿ ಉಪಾಸನೆಯ ವಿರೋಧಿಗಳು. ಸತ್ಸಂಗಗಳಲ್ಲಿ ಶ್ರದ್ಧಾ ಭಕ್ತಿ ಮೋಕ್ಷದಾಯಕವೆಂದು ತಿಳಿದವರು ಆಗಿದ್ದವರ ಪಂಥವಾಗಿತ್ತು. ಜಗಜೀವನರ ಹುಟ್ಟೂರಿನಲ್ಲಿ ಬ್ರಾಹ್ಮಣರೇ ಅಧಿಕರಾಗಿದ್ದರು. ಚಾಂದ್ವಾ ಗ್ರಾಮದಲ್ಲಿ ಶಿವನಾರಾಯಣಿ ಪಂಥ ಸವರ್ಣ ಹಿಂದೂಗಳ ಅಥವಾ ಬ್ರಾಹ್ಮಣಿಕೆಯ ವಿಶೇಷ ಗೌರವದ ವಿರುದ್ಧ ಹುಟ್ಟಿದ ಈ ಪಂಥದಿಂದ ಅಸ್ಪೃಶ್ಯರಿಗೆ ಮತ್ತು ಇತರ ದಲಿತ ವರ್ಗದವರಿಗೆ ಇದು ಆಸರೆ ನೀಡಿತು. ಶ್ರದ್ಧಾಪೂರ್ವಕವಾಗಿ ನಿರತವಾಗಿದ್ದರಿಂದ ಶೋಭಿರಾಮರು ಗುರುಪಟ್ಟಕ್ಕೆ ಅರ್ಹರಾದರು. ಬಿಹಾರ್, ಒರಿಸ್ಸಾ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ಪಂಥದವರ ಆಚರಣೆ ಗಣನೀಯ ಸಂಖ್ಯೆಯಲ್ಲಿ ನಡೆಯುತ್ತಿತ್ತು. ಶೋಭಿರಾಮರು ಈ ಎಲ್ಲ ಸಂತರಿಗೂ ಮುಖ್ಯಸ್ಥರಾಗಿದ್ದರು ಮತ್ತು ಇವರೆಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು. ಬಾಬು ಜಗಜೀವನ್ ರಾವ್ ಅವರು ಶಾಲಾ ಪ್ರವೇಶ ಅಂದರೆ ಇವರು 6 ವರ್ಷದ ಬಾಲಕ ಜಗಜೀವನ್ ರಾಮ ಬಸಂತ ಪಂಚಮಿಯ ದಿನ ಶಿವನಾರಾಯಣಿ ಪಂಥದ ಅನುಸಾರ 1914ರಂದು ಹಳದಿ ವರ್ಣದ ಪಂಚೆಯುಡಿಸಿ ರೇಷ್ಮೆ ಜುಬ್ಬ ಹಾಕಿ ತಲೆಗೊಂದು ಮಕಬಲ್ ಟೊಪ್ಪಿಗೆ ಇಟ್ಟು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಯಾರನ್ನು ಕಳಿಸ್ತಾ ಇದ್ದಾರಪ್ಪ ಅಂದರೆ ಜಗಜೀವರಾಮರನ್ನು ಶಾಲೆಗೆ ಸೇರಿಸ್ತಾ ಇದ್ದಾರೆ. ಈ ಶಾಲೆ ಆ ಗ್ರಾಮದ ಹಿರಿಯ ಬ್ರಾಹ್ಮಣರ ಒಬ್ಬರಾದಂತಹ ಪಂಡಿತ್ ಕಪಿಲ್ ಮುನಿ ತಿವಾರಿಯವರ ಮನೆಯ ವಿಶಾಲ ಅಂಗಳ. ಅದೇ ಇವರಿಗೆ ಶಾಲಾ ಗೃಹವಾಗಿತ್ತು. ಕಪಿಲ್ ಮುನಿ ಬ್ರಾಹ್ಮಣನಾಗಿದ್ದರೂ ಕೂಡ ಎಲ್ಲರಿಗೂ ಸಮಾನ ಮನಸ್ಸಿನಿಂದ ಪಾಠವನ್ನು ಬೋಧನೆ ಮಾಡುತ್ತಿದ್ದರು. ಸಂತ ಶೋಭಿರಾಮರ ಮರಣ ಉಂಟಾಗ್ತಾ ಇದೆ. ಸಂತಲಾಲ ತನ್ನ ಹೆಂಡತಿಯೊಡನೆ ಕಲ್ಕತ್ತೆಯಿಂದ ಬಂದರು.
ಶೋಭಿರಾಮರು ಹಾಸಿಗೆಯ ಬಳಿ ಕುಳಿತು ಜಗಜೀವನ್ ರಾಮ್ನನ್ನು ದೀರ್ಘವಾಗಿ ದೃಷ್ಟಿಸುತ್ತಾ ತಮ್ಮ ಕನಸಿನ ಕೂಸಾದ ಜಗಜೀವನ್ ರಾಮ್ರನ್ನು ಬಿಟ್ಟು ಹೋಗುವ ದೃಷ್ಟಿಯ ಕಂಗಳಲ್ಲಿ ಹನಿ ಒಡೆದು ತನ್ನ ಪತ್ನಿಯನ್ನು ಅಶ್ರುನಯನದಿಂದ ನೋಡತೊಡಗಿದರು. ಮಗನನ್ನು ಚೆನ್ನಾಗಿ ಓದಿಸುವೆ ಎಂದು ದೃಢಚಿತ್ತದಿಂದ ವಾಸಂತಿದೇವಿ ವಚನವಿತ್ತರು. ಅದೇ ಆಶಾಕಿರಣದಿಂದ ಮಗನನ್ನು ದಿಟ್ಟಿಸಿ ನೋಡುತ್ತಾ ಶೋಭಿರಾಮರು ಕಣ್ಣು ಮುಚ್ಚಿದರು. ಬಯಲಲ್ಲಿ ಬಯಲಾಗಿ ಹೋದರು. ಭಜನೆ ಹಾಗೂ ಗ್ರಂಥಗಳ ಪೂಜೆ ನೆರವೇರಿತು. ಲೋಕ ಜೀವನ ಶೋಕವನ್ನು ಎಷ್ಟೋ ಉಂಡದ್ದಾಯಿತು. ಪ್ರಿಯತಮನ ಕರೆ ಈಗ ಬಂದಿಹುದು. ನಾನೀಗ ತೆರಳುವ ಕಾಲವಾಯಿತು. ಸಿಂಗರಿಸಿಕೊಂಡಿರುವೆ ನಾ ತೆರಳಲು ಎನ್ನುವ ಹಾಡು ಹಾಡುತ್ತಿದ್ದರು. ಪತಿಯನ್ನು ಕಳೆದುಕೊಂಡ ಡಾಕ್ಟರ್ ಬಾಬು ಜಗಜೀವನ್ ರಾಮರ ತಾಯಿಯಾದಂಥ ವಾಸಂತಿದೇವಿ ಜೀವನ ಕ್ರಮ ಇನ್ನೂ ಹೆಚ್ಚು ಧಾರ್ಮಿಕವಾಯಿತು. ಧಾರ್ಮಿಕ ಜೀವನದ ಜೊತೆಗೆ ಪತಿಗೆ ಕೊಟ್ಟ ಮಗನ ವಿದ್ಯಾಭ್ಯಾಸದ ಭರವಸೆ ಒಂದು ವೃತವಾಗಿ ಪರಿಣಮಿಸಿತು. ಹಾದಿ ಕಠಿಣವಾಗಿತ್ತು. ಅಂದಿನ ಕಾಲದಲ್ಲಿ ಒಬ್ಬ ಚಮ್ಮಾರ ಬಾಲಕನಿಗೆ ವಿದ್ಯೆ ಎಂಬುದು ಗಗನ ಕುಸುಮವಾದ ಕಾಲದಲ್ಲಿ ವಾಸಂತಿದೇವಿ ತುಂಬ ಶ್ರಮಪಟ್ಟು ಮಗನನ್ನು ಓದಿಸಲು ಸಜ್ಜಾಗಿ ನಿಂತರು. ಅಜ್ಜಿಯ ಕೋಲು 6 ಪಟ್ಟಣಗಳಲ್ಲಿ ಧಾರಾಕಾರವಾದಂಥ ಮಳೆ ಸುರಿಯಿತು. ಅಂದರೆ ಇಲ್ಲಿ ಅಜ್ಜಿ ಆ ಬಾಬು ಜಗಜೀವನ್ ರಾಮರನ್ನು ಏನು ಮಾಡ್ತಾ ಇದ್ದಾರೆ, ಬದುಕಿಸುವಂತಹ ಒಂದು ಪ್ರಸಂಗ ನಾವಿಲ್ಲಿ ತಿಳಿದುಕೊಳ್ಬೋದು. ಈ ಬಾಬು ಜಗಜೀವನ್ ರಾವ್ ಬಹಳಷ್ಟು ಜೋರಾಗಿ ಮಳೆ ಸುರಿತಾ ಇತ್ತು. ಹಾಗೆ ಅಲ್ಲಿ ಚರಂಡಿ ಯಾವುದು ಗುಂಡಿ ಯಾವುದು ಅನ್ನೋದು ಗೊತ್ತಿದ್ದಿರಲಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಆ ಮಳೆಯಲ್ಲಿ ಆಟ ಆಡ್ತಾ ತೇಲ್ತಾ ಹಾಗೇ ಹೋಗ್ಬಿಟ್ರು. ತತ್ತರಿಸ್ತಾ ಇತ್ತು ಇದು ಮಗು. ಆವಾಗ ವಯಸ್ಸಾದಂಥ ಅಜ್ಜಿ ತನ್ನ ಕೋಲಿನ ಆಶ್ರಯದಿಂದ ಈ ಮಗನನ್ನು ಅಂದರೆ ಬಾಬು ಜಗಜೀವನ್ ರಾಮರನ್ನು ಬದುಕಿಸ್ತಾ ಇದ್ದಾರೆ. ಹೀಗೆ ಅಜ್ಜಿಯ ರಕ್ಷಣೆಯಿಂದ ಬದುಕಿದಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕಾಲಕ್ರಮೇಣ ರಾಷ್ಟ್ರದ ರಕ್ಷಣಾ ಮಂತ್ರಿಯಾಗಿ ದೇಶವನ್ನು ರಕ್ಷಿಸಬೇಕಾಗಿದೆ ಎಂದು ದೇವರು ಮೊದಲೇ ನಿರ್ಧರಿಸಿದ್ದಿರಬೇಕು. ಪ್ರಾಣಾಪಾಯದಿಂದ ಪಾರು ಮಾಡಿದ ಆ ಅಜ್ಜಿಯನ್ನು ಮತ್ತೊಬ್ಬ ತಾಯಿಯೆಂದೇ ಅವರು ತಿಳಿದು ಗೌರವಿಸ್ತಾ ಇದ್ದರು. ಈ ಬಾಬು ಜಗಜೀವನ್ ರಾವರ ಇನ್ನು ಮಾಧ್ಯಮಿಕ ಶಾಲಾ ಅಭ್ಯಾಸವನ್ನು ನಾವು ನೋಡಲಾಗಿ 1919ರಲ್ಲಿ ತಮ್ಮ 11ನೇ ವರ್ಷದಲ್ಲಿ ಪ್ರಾಥಮಿಕ ಮುಗಿಸಿ ಆರಾಪಟ್ಟಣದ ಅಗರ್ವಾಲ್ದಲ್ಲಿ ಇವರು ಮಾಧ್ಯಮಿಕ ಶಾಲೆಗೆ 1920ರಲ್ಲಿ ಸೇರಿಕೊಳ್ತಾ ಇದ್ದಾರೆ. ಎಲ್ಲ ವಿಷಯಗಳಲ್ಲಿ ಜಾಣನಾದಂತಹ ಬಾಲಕ ಜಗಜೀವನ್ ರಾಮ್ ಇಂಗ್ಲೀಷ್ ಭಾಷೆಯ ಪಾಠ ಮಾತ್ರ ಕಷ್ಟವಾಗಿತ್ತು. ಹೀಗಾಗಿ ಇಂಗ್ಲೀಷ್ ಪದಗಳನ್ನು ಹಿಂದಿಯಲ್ಲಿ ಬರೆದು ಮನದಟ್ಟು ಮಾಡಿಕೊಂಡರು. ಶುಲ್ಕ ವಿನಾಯಿತಿ ಇದ್ದರೂ ಕೇಳುವುದಕ್ಕೆ ನಿರಾಕರಿಸಿದ ಇಡೀ ತರಗತಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ 2ನೇ ತರಗತಿ ಹೊಂದಿದ್ದರಿಂದ ಶುಲ್ಕ ವಿನಾಯಿತಿ ಲಭಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಆತ್ಮವಿಶ್ವಾಸ ಮೂಡಿಸಿತು. ತನ್ನ 8ನೇ ವಯಸ್ಸಿಗೆ ಮದುವೆ ಸಹ ಆಗಿದ್ದಿತ್ತು. ಹಳ್ಳಿಯ ಅನಕ್ಷರಸ್ಥ ಮಹಿಳೆಯರಿಗೆ ಬರುವ ಪತ್ರಗಳನ್ನು ಬಾಬು ಜಗಜೀವನ್ ರಾವರು ಓದಿ ಹೇಳುವುದು ಬರೆಯುವುದು ಮಾಡುತ್ತಿದ್ದರು. ಪ್ರೇಮ್ ಸಾಗರ್ ಮತ್ತು ಸುಖ ಸಾಗರ್, ಚಂದ್ರಕಾಂತ್, ಮಹಾತ್ಮ ಗಾಂಧಿಯವರ ಯಂಗ್ ಇಂಡಿಯಾ ನಿಯತಕಾಲಿಕ ಪತ್ರಿಕೆಗಳನ್ನು ತಪ್ಪದೇ ಓದುತ್ತಿದ್ದರು. ಜಗಜೀವನ್ ರಾಮ್ ಗಾಂಧಿ ವಿಚಾರವನ್ನು ಪತ್ರಿಕೆಯಲ್ಲಿ ಓದಿ ಪ್ರಭಾವಿತರಾಗಿ ಶಾಲೆಗೆ ಗಾಂಧಿ ಟೊಪ್ಪಿಗೆಯನ್ನು ಧರಿಸಿಕೊಂಡೇ ಹೋಗುವ ನಿರ್ಧಾರ ಹಾಗೂ ಧೈರ್ಯ ಮಾಡಿದರು. ಹೀಗೆ ಒಂದು ದಿವಸ ತಾವು ಕಲಿಯುವಂತಹ ಶಾಲೆಯಲ್ಲಿ ಕುಡಿಯುವ ನೀರನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಮಡಿಕೆಯಲ್ಲಿ ನೀರನ್ನು ಇಟ್ಟಿದ್ದರು. ಆಯಾ ವಿದ್ಯಾರ್ಥಿಗಳು ಆಯಾ ಕುಡಿಯುವ ನೀರನ್ನೇ ಅದೇ ಮಡಿಕೆಯನ್ನು ಅಲ್ಲಿ ನೀರನ್ನೇ ಕುಡಿಬೇಕು. ಅಕಸ್ಮಾತ್ ಇವರು ಕುಡಿದಿದ್ದು ಅವ್ರು ಕುಡಿದಿದ್ದು ಅಂದರೆ ಬೇರೆ ಬೇರೆ ಧರ್ಮದವರಿಗೆ ಅಲ್ಲಿ ವ್ಯವಸ್ಥೆ ಮಾಡಿತ್ತು. ಅದನ್ನು ಪ್ರತ್ಯೇಕವಾಗಿ ಅವರಷ್ಟೇ ಬಳಸಬೇಕಾಗಿತ್ತು. ಇದು ಇವರಿಗೆ ಇಷ್ಟ ಇರಲಿಲ್ಲ. ಯಾರಿಗೆ? ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ. ಒಂದು ದಿನ ಈ ರಾಮ್ ಅವರು ಗುಟ್ಟಾಗಿ ಮಡಿಕೆಯನ್ನು ಒಡೆದುಬಿಟ್ರು. ವಿದ್ಯಾರ್ಥಿಗಳ ಮೇಲೇ ಹೇಳಿಬಿಟ್ರು, ನಾವು ಒಡೆದಿಲ್ಲ, ಇದು ನನ್ನ ಮೇಲ್ಜಾತಿಯ ವಿದ್ಯಾರ್ಥಿಗಳು ಒಡೆದಿದ್ದಾರೆ ಎಂದು ಮುಖ್ಯೋಪಾಧ್ಯಾಯರಿಗೆ
ದೂರು ನೀಡಿದರು. ಅವ್ರ ಉದ್ದೇಶ ಇಷ್ಟೇ, ಎಲ್ಲರೂ ಸಮಾನವಾಗಿ ಒಂದೇ ಮಡಿಕೆಯಲ್ಲಿ ನೀರು ಕುಡಿಬೇಕು ಅಂತಂದು. ಎಷ್ಟು ಬೇರೆ ಬೇರೆ ಇಟ್ಟಂಥ ಮಡಿಕೆಗಳನ್ನೆಲ್ಲ ಒಡೆದು ಬಿಡೋರು, ನಾನು ಒಡೆದಿಲ್ಲ ಅವರೇ ಒಡೆದಿದ್ದಾರೆ ಅಂತಂದು ಹೇಳೋದು. ಹಾಗಾದ್ರೆ ಆಮೇಲೆ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ, ಆ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲರಿಗೂ ಒಂದೇ ಮಡಿಕೆಯನ್ನು ನೀರನ್ನು ಕುಡಿಯುವಂತೆ ಆದೇಶಿಸಿದರು. ಯಾರಾದರೂ ವಿರೋಧ ಮಾಡಿದರೆ ನೀವೇ ಪ್ರತ್ಯೇಕ ಮಾಡಿಕೊಳ್ಳಿ ಅಂತಂದು ಆ ಮುಖ್ಯೋಪಾಧ್ಯಾಯರು ಹೇಳಿದರು. ನಮಗೆ ಡಾಕ್ಟರ್ ಯಾರಪ್ಪ ಅಂತಂದರೆ ಅಂಬೇಡ್ಕರ್ ಅವರು ಕೂಡ ಏನು ಮಾಡಿದರು, ಔದಾರ್ಕೆರೆ ಮುಟ್ಟುವ ಮೂಲಕ 94 ವರ್ಷದ ಹಿಂದೆ ಮಾರ್ಚ್ 20ರಂದು ಅಂಬೇಡ್ಕರ್ ಅವರು ಈ ಕೆರೆಯನ್ನು ಮುಟ್ಟುವ ಮುಖಾಂತರವಾಗಿ ಎಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ದೊರಕಿಸಿಕೊಟ್ಟಂಥದ್ದು ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಒಂದು ಸತಿ ಬನ್ಸಿದರ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಬಹುಮಾನ ವಿತರಣೆಯಾಗಿತ್ತು. ಎಲ್ಲರೂ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದರು. ದಲಿತ ವಿದ್ಯಾರ್ಥಿಗಳು ಒಂದು ಕಡೆ ದೂರ ನಿಂತ್ಕೊಂಡು ಸಿಹಿಯನ್ನು ಪಡೆದುಕೊಳ್ತಾ ಇದ್ದರು. ತಾನು ಸಿಹಿ ಹಂಚಿ ಸಂಭ್ರಮಿಸುವ ಸಂತಸ ಕನಸಿನ ಮಾತಾಗಿತ್ತು. ದೂರ ಸರಿದು ನಿಂತ ಬಾಲಕ ಜಗಜೀವರಾಮ್ನನ್ನು ಕರೆದು, ನೀನು ಸಿಹಿ ಹಂಚು, ತಿನ್ನುವರು ತಿನ್ನಲಿ, ಬೇಡ ಅಂದವರಿಗೆ ಕೊಡಬೇಡ ಎಂದಾಗ ರಾಮನ ಸಂತಸ ಗಗನಕ್ಕೇರಿತು. ಅಂದಿನ ಸಮಾಜ ದಲಿತರು ಮುಟ್ಟಿದ ಯಾವೊಂದು ವಸ್ತುವನ್ನು ಮುಟ್ಟುತ್ತಿರಲಿಲ್ಲ. ಜ್ಞಾನದ ಬಾಗಿಲು ದಲಿತರಿಗೆ ಮುಚ್ಚಿದ ಕಾಲ ಸಂದರ್ಭ ಅದು. ಇದು ಒಂದು ಹೋರಾಟದ ಹೊಸ ದಿಗಂತವನ್ನೇ ನಮಗೆ ತಂದುಕೊಡ್ತಾ ಇದೆ. ಅಸ್ಪೃಶ್ಯತೆ, ಈ ಬಡತನ, ಈ ಅಜ್ಞಾನಗಳ ವಿರುದ್ಧ ಹೋರಾಟದಲ್ಲಿ ಎಂತಹ ವೀರನ್ನು ಸೋಲಲೇಬೇಕಾಗುತ್ತದೆ. ಬಡತನ, ಅಜ್ಞಾನಗಳು ಇವು ಕುಷ್ಠ ಮತ್ತು ಕ್ಷಯ ರೋಗಗಳಿದ್ದಂತೆ. ಅವುಗಳಿಗಾದರೂ ಔಷಧಿ ಉಂಟು, ಆದರೆ ಬಡತನ, ಅಜ್ಞಾನ, ಅಸ್ಪೃಶ್ಯತೆಗಳಿಗೆ ಔಷಧನೇ ಇಲ್ಲ. ಈ ಸಾಮಾಜಿಕ ಅನಿಷ್ಟಗಳನ್ನು ಹೊಡೆದೋಡಿಸಲು ದಲಿತರು ನಿತ್ಯ ಹೆಣಗಲೇಬೇಕು, ಹೋರಾಡಲೇಬೇಕು. ಇದು ನಿತ್ಯ ಬದುಕು. ಶಾಂತಿ, ಸಹಬಾಳ್ವೆ, ಸುಖ ಎಲ್ಲಿಂದ ಬಂದಿತ್ತು? ಅದಕ್ಕೆಂತೆ ಅಣ್ಣ ಬಸವಣ್ಣನವರು ನುಡಿ ಮಾತುಗಳು, ವಚನಗಳು ನಮಗಿಂದು ಪ್ರೇರಕ ಮತ್ತು ಶಕ್ತಿಯಾಗಿ ನಿಂತಿವೆ ಎಂದರೂ ತಪ್ಪಿಲ್ಲ. ಬಸವ, ಕುವೆಂಪು, ಕನಕದಾಸ, ಸರ್ವಜ್ಞ ಬಹುತೇಕರು ಟೀಕಿಸುವಂತಹ ವಚನಗಳು ನಮಗೆಲ್ಲರಿಗೂ ಗೊತ್ತೇ ಇದೆ. ಅಂದರೆ ಜಾತೀಯತೆಯನ್ನು ಟೀಕಿಸುವಂಥದ್ದು, ಜಾತಿ ಮಾಡಬೇಡ್ರಿ ಅಂತಂದು, ನಾವೆಲ್ಲರೂ ಮಾನವರು, ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ನೀತಿಯ ತತ್ವವನ್ನು ನಮಗೆ ಹೇಳಿದಂಥವರು. ಉಂಬಲ್ಲಿ ಉಡುವಲ್ಲಿ ಕ್ರಿಯೆ ಎಳಿತೆಂಬವರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನರುಸುವರು ಎಂತಯ್ಯ, ಅವರ ಭಕ್ತರೆಂಬೆ ಎಂತಯ್ಯ, ಅವರ ಯುಕ್ತರೆಂತೆಂಬಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಹೊಲತಿ ಶುದ್ಧ ನೀರ ಮಿಂದಂತಾಯಿತಯ್ಯ ಅಂತಂದು. ಹರಿಜನರ ನೆರಳು ಬಿದ್ದಲ್ಲಿ ಎಷ್ಟೇ ಹಸಿವಿದ್ದರೂ ತಿನ್ನದೆ ತಮ್ಮಲ್ಲಿದ್ದ ತಿಂಡಿಯನ್ನು ನಾಯಿಗಳಿಗೆ, ಕಾಗೆಗಳಿಗೆ ಎಸೆಯುತ್ತಿದ್ದ ಸವರ್ಣೀಯರಿಗೆ ಡಾಕ್ಟರ್ ಬಾಬು ಜಗಜೀವರಾಮ್ ಅವರು ಸಿಹಿ ತಿಂಡಿ ಹಂಚಿದ್ದುದು ರಾಮ್ ಮತ್ತು ಆತನ ಮನೆಯವರ ಹೋರಾಟಕ್ಕೆ ದೊರೆತಂತಹ ಒಂದು ವಿಜಯ ಹೊರತು ಅದು ಸಾಮಾಜಿಕ ಪರಿವರ್ತನೆಯ ಸಂಕೇತವಾಗಿರಲಿಲ್ಲ. ಏಕೆ ಸವರ್ಣೀಯರು ನಮ್ಮನ್ನು ಕಂಡರೆ ಸಿಡಿಯುತ್ತಾರೆ, ದೂರ ಸರಿಯುತ್ತಾರೆ? ನಾವು ಆಚರಣೆಯಲ್ಲಿ ಸವರ್ಣೀಯರಿಗಿಂತ ಸುಸಂಸ್ಕೃತರು. ಧಾರ್ಮಿಕ ಪೂಜಾದಿಗಳನ್ನು ಅನುಸರಿಸುವ ನಮಗೆ ಏಕೆ ಹೀಗೆ? ನಾವಾರು ಸತ್ತ ಪ್ರಾಣಿ ತಿನ್ನುವುದಿಲ್ಲ, ಚರ್ಮ ಸುಲಿಯುವುದಿಲ್ಲ. ಮೂಕವಾಗಿ ಯೋಚಿಸಿದ ಬಾಲಕ. ಬಹುಪಾಲು ಸವರ್ಣೀಯರಿಗಾಗಿ ರಾಷ್ಟ್ರ ಸ್ವಾತಂತ್ರ್ಯವೆಂದರೆ ಪ್ರಾಚೀನ ವೈಭವಗಳಾದಂತಹ ವರ್ಣಾಶ್ರಮ ಪದ್ಧತಿಯನ್ನೇ ಮತ್ತೆ ಬೆಳೆಸುವ ಮುಕ್ತ ಅವಕಾಶ ಎಂಬುದಾಗಿತ್ತು ಎಂಬುದನ್ನು ರಾಮ ಮನಗೊಂಡರು. ತನ್ನ ನೋವನ್ನು ಇತರರು ಕಂಡುಕೊಳ್ಳುವಂತೆ ಮಾಡುವಲ್ಲಿ ಯಶಸ್ವಿಯಾದರು. ನಿತಾಲ್ ಭಗತ್ ಎಂಬುವರು ಶ್ರೀಮಂತ ಕುಲಸ್ಥರು. ಬಾಲಕ ರಾಮನ ಭಾವನೆಗಳಿಗೆ ಬೆಲೆಯಿಟ್ಟು ಬೆನ್ನು ತಟ್ಟಿದರು. ತನಗೆ ತಿಳಿಯದಂತೆ ಬಾಲಕ ಜಗಜೀವನ್ ರಾಮ್ ಸಮಾಜ ಸುಧಾರಕರಾಗತೊಡಗಿದರು.
ಕಲ್ಕತ್ತೆಗೆ ಪ್ರಥಮ ಪ್ರಯಾಣ ಬೆಳೆಸಿದರು. 1923 ಬೇಸಿಗೆ ರಜೆ ತನ್ನ ಅತ್ತಿಗೆ ಜೊತೆಗೆ ಹೋಗಿದ್ದರು. ಆಗಿನ್ನೂ ಇವರಿಗೆ 15 ವರ್ಷ. ಕಲ್ಕತ್ತಾ ನಗರವನ್ನು ಸುತ್ತಿದ್ರು. ಅಲ್ಲಿ ಗಿರಣಿ, ಸೆಣಬು ಗಿರಣಿ ಒಳಹೊಕ್ಕು ನೋಡಲಾಗಿ ಹೆಣ್ಣು ಗಂಡು ಸಮ ಕೂಡಿಯೇ ಕೆಲಸ ಮಾಡುವುದನ್ನು ನೋಡಿದರು. ತಮ್ಮ ಹಳ್ಳಿ ಚಾಂದ್ವಾರ ಗ್ರಾಮದಲ್ಲಿ ಮಹಿಳೆ ಪುರುಷರೊಂದಿಗೆ ಮಾತನಾಡುವುದು ಅಪರೂಪ. ನಗರ ಹಾಗೂ ಹಳ್ಳಿಯ ಜೀವನ ವೈಖರಿಯನ್ನು ಮೊದಲ ಬಾರಿಗೆ ಮನೆಯಿಂದ ಹೊರಬಂದು ಕಲ್ಕತ್ತೆಯ ಬದುಕಿನ ಬಗ್ಗೆ ಅರಿತುಕೊಂಡ ಜಗಜೀವನ್ ರಾಮ ಕಲ್ಕತ್ತಾದಲ್ಲಿದ್ದಾಗ ಶಿವನಾರಾಯಣಿ ಪಂಥದ ಸಂತ ರಾಮಧನ್ ಸಿಂಗ್ ಎಂಬ ಗುರುವಿನಿಂದ ಜಗಜೀವರಾಮನ ಅಣ್ಣ ಸಂತ ಲಾಲಾ ಆತನಿಗೆ ದೀಕ್ಷೆ ಕೊಡಿಸಿದರು. ನಂತರ 1923ರಲ್ಲಿ ಹಳ್ಳಿಗೆ ಬಂದ ರಾಮ ಮನೆ ನೀರಿನಲ್ಲಿ ಬಹಳಷ್ಟು ಅಪಾಯಕ್ಕೆ ಸಿಕ್ಕಿತ್ತು. ನಂತರ ಕಷ್ಟಪಟ್ಟು ಹೊಸ ಮನೆಯನ್ನು ಅವರು ಕಟ್ಕೊಳ್ತಾ ಇದ್ದಾರೆ. ಆ ಮನೆಯಲ್ಲಿನೇ ವಾಸಿಸ್ತಾ ಇದ್ದಾರೆ. ಆವಾಗ ಸಂಪೂರ್ಣ ಕಷ್ಟಗಳ ಸಂಪೂರ್ಣ ಅನುಭವ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರಿಗೆ ಆದಂತೆ ಆಯಿತು. 1925ರ ಮೇ ತಿಂಗಳು ವಾರಣಾಸಿಯಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಆಯ್ಕೆಯಾದಂತಹ ಬಾಬು ಜಗಜೀವನ್ ರಾವ್ ಅವರ ವಾಕ್ಚಾತುರತೆ, ಜ್ಞಾನ ಮಾಳವೀಯರನ್ನು ಭಾಳಷ್ಟು ಆಕರ್ಷಿಸಿತು. 1926ರ ಮೇ ತಿಂಗಳಲ್ಲಿ ಮೊಹಮ್ಮದ್ ಅಲಿ ಅವರ ಜೊತೆಗೂಡಿ ಬಂದಿದ್ದರು. ಅಂದಿನ ಕಾಲದಲ್ಲಿ ಬಾಬು ಜಗಜೀವನ್ ರಾಮ್ನನ್ನು ಹತ್ತಿರಕ್ಕೆ ಕರೆದು ವೇದಿಕೆಯ ಮೇಲೆ ತಮ್ಮ ಪಕ್ಕದಲ್ಲಿಯೇ ಕೂರಿಸಿಕೊಂಡರು. ದಲಿತರ ಮಾಳವೀಯರಿಗೆ ಒಂದು ಭಿನ್ನ ವಿತ್ತಳೆಯನ್ನು ಅದನ್ನು ಪಡಿಸಿ ಓದಿದ್ದು ಬಾಬು ಜಗಜೀವನ್ ರಾವ್ ಅವರೇ ಆಗಿದ್ದರು. ಮಾಳವೀಯರ ತೋರಿದಂತಹ ಔದಾರ್ಯದಿಂದಾಗಿ ಬಾಬು ಜಗಜೀವನ್ ರಾವ್ ಅವರ ಕೀರ್ತಿ ಮತ್ತು ಘನತೆ ಹೆಚ್ಚಿದವು. ತಾಯಿ ವಾಸಂತಿ ದೇವಿ ಮಗನ ಬಗ್ಗೆ ಭಾಳಷ್ಟು ಹೆಮ್ಮೆಪಟ್ಟರು. ಬಾಬು ಜಗಜೀವನ್ ರಾಮ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಇಂಟರ್ಮೀಡಿಯೇಟ್ ವ್ಯಾಸಂಗಕ್ಕೆ ಸೇರುವಂತೆ ಮಾಳವೀಯರು ಕರೆಯಿದ್ದರು. ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ 1926ರಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ 100ಕ್ಕೆ 100 ಅಂಕ ಗಳಿಸಿದರು. ಒಬ್ಬ ಅಸ್ಪೃಶ್ಯ ಬಾಲಕ ಆರ್ಹಾನಗರ್ ಪ್ರೌಢಶಾಲೆಯಲ್ಲಿಯೇ ಅತಿ ಹೆಚ್ಚು ಅಂಕ ಗಳಿಸಿದ್ದು ಹೇಗೆ ಎಂದು ಆಡಳಿತ ಮಂಡಳಿ ಬಹಳಷ್ಟು ಕಸವಿಸಿಕೊಂಡರು. ನಿಮ್ಮ ಮೇಲೆ ಏಕೆ ಕ್ರಮ ಕೈಗೊಳ್ಳಬಾರ್ದು ಎಂದಾಗ ಮುಖ್ಯೋಪಾಧ್ಯಾಯರು, ಈ ಪ್ರದೇಶದಲ್ಲಿರುವ ಎಲ್ಲ ಮುಖ್ಯೋಪಾಧ್ಯಾಯರ ಮೇಲೆ ನೀವು ವಿಚಾರಣೆ ನಡೆಸಬೇಕಾಗುತ್ತದೆ ಅಂದರು. ಏಕೆಂದರೆ ಬಾಬು ಜಗಜೀವನ್ ರಾಮ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಯಾಗಿದ್ದಾನೆ ಎಂದರಂತೆ. ವಯಸ್ಸು 18. ಪಂಡಿತ್ ಮಾಲ್ವೀಯರ ಮುಂದೆ ಗಾಂಧೀಜಿಯವರು ಸಪ್ಪೆಯಾಗಿ ಕಂಡರು. ಈ ಯುಗದ ಮಹಾಪುರುಷರೆಂದೇ ಭಾವಿಸಿದರು. ಆ ಕಾಲದಲ್ಲಿ ಪಂಡಿತ್ ಮದನ್ ಮೋಹನ್ ಮಾಲ್ವೀಯರಂಥ ಮಹಾನ್ ವ್ಯಕ್ತಿಯವರೇ ಜಗಜೀವನರನ್ನು ಆಹ್ವಾನಿಸಿದವರೆಂದರೆ ಅದು ಆ ಕಾಲಕ್ಕೆ ಒಂದು ಅಪರೂಪದ ಘಟನೆ. ಹಾಸ್ಟೆಲ್ನಲ್ಲಿ 1927ರಲ್ಲಿ ಬನಾರಸ್ ನಗರದ ಕ್ಷೌರಿಕರು ದಲಿತರಿಗೆ ಕ್ಷೌರ ಮಾಡುವುದನ್ನು ಖಂಡಿಸಿದರು. ಎಮ್ಮೆ, ಕುದುರೆ, ಕೋಣಗಳಿಗೆ ಕ್ಷೌರ ಮಾಡುವ ಇವರು ಕ್ಷೌರಿಕರನ್ನೇ ಬಹಿಷ್ಕರಿಸಿದರೆ ಹೇಗೆ ಎಂದು ಯೋಚಿಸಿ ಎಲ್ಲ ದಲಿತರನ್ನು ಸಂಘಟಿಸಿ ಮನೆ ಮನೆಗೆ ಹೋಗಿ ಈ ಕಾರ್ಯದಲ್ಲಿ ದೇವನಂದನ್ ಸಿಂಗ್ ದೀಕ್ಷಿತ್ ಎಂಬ ರಾಷ್ಟ್ರೀಯವಾದಿ ತರುಣನಿಂದ ಹೆಚ್ಚಿನ ಸಹಾಯ ಸಿಕ್ಕು ಸಮಸ್ಯೆಗೆ ಪರಿಹಾರನೇ ಸಿಕ್ಕಂತಾಯಿತು. ರಾಷ್ಟ್ರೀಯ ಆಂದೋಲನದಲ್ಲಿ ಮನಪೂರ್ವಕ ಉತ್ಸುಕರಾಗಿ ಮೋತಿಲಾಲ್ ನೆಹರು, ಲಾಲ್ ಬಾಲ್ ಪಾಲ್, ಸರೋಜಿನಿ ನಾಯ್ಡು, ದೇಶಬಂಧು, ಚಿತ್ತರಂಜನ್ ದಾಸ್, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಓದಿಕೊಂಡು ವಿಷಯವನ್ನು ಮನನ ಮಾಡಿಕೊಂಡರು. ಅಸ್ಪೃಶ್ಯ ಜನತೆಗೆ ತಮ್ಮ ಸೇವೆಯನ್ನು ಯಾವ ರೀತಿಯಲ್ಲಾದರೂ ಸಲ್ಲಿಸಬೇಕೆಂದು ನಿರ್ಧಾರ ಮಾಡಿಕೊಂಡರು. 1926ರಿಂದ 1928ರವರೆಗೆ ಬನಾರಸ್ದಲ್ಲಿದ್ದು ಇಂಟರ್ ಸೈನ್ಸ್ ಪರೀಕ್ಷೆ ಪಾಸಾಗಿ ಕಲ್ಕತ್ತಾ ವಿಶ್ವವಿದ್ಯಾಲಯ ಸೇರಿದರು. ನಗರದ ದಲಿತ ವರ್ಗದವರ ಅಮಾನವೀಯ ಪರಿಸ್ಥಿತಿ, ಸರ್ಕಾರಿ ಕಚೇರಿಗಳಲ್ಲಿ, ದವಾಖಾನೆಗಳಲ್ಲಿ, ಕಾರ್ಖಾನೆಗಳಲ್ಲಿ
ನಗರಸಭೆಯಲ್ಲಿ ಮುಂತಾದ ಕಡೆ ಕೀಳು ವೃತ್ತಿ ಮಾಡಿಕೊಂಡು ಪಶುಗಳಂತೆ ವಾಸಿಸುವ ಬಡಜನರನ್ನು ಕಂಡು ಅಂದು ಕಲ್ಕತ್ತೆಗೆ ಹೋದಾಗ ಮಮ್ಮಲ ಮರಗಿದ್ದರು. ಈ ಕಾರಣಕ್ಕಾಗಿ ಕಲ್ಕತ್ತೆಗೆ ಹೋಗಲು ಮನಸ್ಸು ಮಾಡಿದರು. ಕಲ್ಕತ್ತಾದ ವೆಲ್ಲಿಂಗ್ಟನ್ ಪಾರ್ಕ್ನಲ್ಲಿ ಪ್ರಥಮ ಸಭೆ ಸೇರಿತು. 20 ವರ್ಷದ ವಿದ್ಯಾರ್ಥಿ ಡಾಕ್ಟರ್ ಬಾಬು ಜಗಜೀವನರಾವ್ ಅವರು 50,000 ಜನರನ್ನು ಸೇರಿದ್ದರು. 1926ರಲ್ಲಿ ಬ್ರಿಟಿಷ್ ಒಂದು ವಿಚಿತ್ರವಾದ ಆಜ್ಞೆಯನ್ನು ಹೊರಡಿಸಿತು. ಈ ಆಜ್ಞೆಯ ಪ್ರಕಾರ ಇನ್ನು ಮುಂದೆ ಮಹರರನ್ನು ಮಿಲಿಟರಿಯಲ್ಲಾಗಲಿ ಅಥವಾ ಪೊಲೀಸ್ ಖಾತೆಯಲ್ಲಾಗಲಿ ಸೇರಿಸಿಕೊಳ್ಳುವಂತಿರಲಿಲ್ಲ. ಈಗಾಗಲೇ ಇದ್ದ ಮಹರರನ್ನು ತೆಗೆದುಹಾಕಲಾಯಿತು. ಸಾಮಾಜಿಕವಾಗಿ ಬಹಿಷ್ಕಾರಗೊಂಡಂಥ ಜನರ ಹೊಟ್ಟೆಗೆ ಕಲ್ಲು ಬಿತ್ತು. ಇಡೀ ದಲಿತ ವರ್ಗ ರೊಚ್ಚಿಗೆತ್ತು. ಪ್ರತಿಭಟನೆಗಳು ಆರಂಭವಾದವು. ಬ್ರಿಟಿಷ್ ಸರ್ಕಾರದ ಅಸ್ಪೃಶ್ಯರಿಗೆ ಸೈನಿಕ ಭರ್ತಿ ನಿಷೇಧದ ವಿರುದ್ಧ ಹೋರಾಟ ಕೋರೆಗಾಂವ್ದಿಂದಲೇ ಆರಂಭಿಸಬೇಕೆಂದರು. ಡಾಕ್ಟರ್ ಅಂಬೇಡ್ಕರ್ ನಿರ್ಧರಿಸಿ ಜನವರಿ 1, 1927ರಂದು ವಿಜಯಸ್ತಂಭದ ಎದುರೇ ಚಳವಳಿ ಆರಂಭವಾಯಿತು. ಬಾಬು ಜಗಜೀವನರಾಮ್ ಅವರು ಕಾಸ್ಟ್ ಚಾಲೆಂಜಸ್ ಇನ್ ಇಂಡಿಯಾ ಎಂಬ ತಮ್ಮ ಪ್ರಕಟಿತ ಪುಸ್ತಕದಲ್ಲಿ ಈ ರೀತಿ ಅವರು ಬರೀತಾ ಇದ್ದಾರೆ. ವಂಚಿತ ಪರಿಶಿಷ್ಟ ಜಾತಿ ಜನಾಂಗದ ಕುರಿತು ಹೀಗೆ ಬರೆಯುತ್ತಾರೆ. ಹೆಚ್ಚು ಕಡಿಮೆ ಪ್ರತಿ 6 ಜನ ಭಾರತೀಯರಲ್ಲಿ ಒಬ್ಬ ದಲಿತನಿದ್ದಾನೆ. ಇದಕ್ಕೆ ಪರಿಶಿಷ್ಟ ಪಂಗಡಗಳನ್ನು ಸೇರಿಸಿದರೆ ಪ್ರತಿ 4 ಅಥವಾ 5ರಲ್ಲಿ ಒಬ್ಬ ದಲಿತ ಭಾರತೀಯನಿದ್ದಾನೆ. ಈ ದಲಿತರೆಲ್ಲರ ಶಿಕ್ಷಣ, ಉದ್ಯೋಗ, ಅಭ್ಯುದಯದ ಸಮಸ್ಯೆಗಳ ಅಗಾಧತೆ ಅರಿವಾಗಬೇಕಾದರೆ ಭಾರತದ ಎಲ್ಲ ಪರಿಶಿಷ್ಟ ಜಾತಿ ಜನಾಂಗಗಳ ಒಟ್ಟು ಜನಸಂಖ್ಯೆ ಇಂಗ್ಲೆಂಡ್ ಅಥವಾ ಜರ್ಮನಿಗಿಂತ ಹೆಚ್ಚಾಗಿದೆ. ಜಪಾನ್ ಅಥವಾ ಇಂಡೋನೇಷಿಯಾದ ಜನಸಂಖ್ಯೆಗೆ ಸಮಾನವಾಗಿದೆ. ಕೃಷಿ ಕಾರ್ಮಿಕರ ಬಗ್ಗೆ ಹೀಗೆ ಬರೆಯುತ್ತಾರೆ. ಕೃಷಿ ಕಾರ್ಮಿಕರು ಒಂದು ವರ್ಷದಲ್ಲಿ 110 ದಿನ ನಿರುದ್ಯೋಗಿಗಳಾಗಿರುತ್ತಾರೆ. 1956-57ರ ಕೃಷಿ ಕಾರ್ಮಿಕ ತನಿಖೆಯ ಪ್ರಕಾರ ಪ್ರತಿಯೊಬ್ಬ ಕೃಷಿ ಕಾರ್ಮಿಕನ ಸರಾಸರಿ ಕೂಲಿ 97 ಪೈಸೆ ಹಾಗೂ ಹೆಣ್ಣಾಳಿಗೆ 59 ಪೈಸೆ. ಪ್ರತಿಯೊಂದು ಕುಟುಂಬದ ವಾರ್ಷಿಕ ಆದಾಯ 43.7. ಭೂಸ್ವಾಮ್ಯ ಇವತ್ತಿಗೂ ಘನತೆ, ಗೌರವದ ಸಂಕೇತವಾಗಿದೆ. ಆದ್ದರಿಂದಲೇ ಸ್ವತಃ ಸಾಗುವಳಿ ಮಾಡದವರು ಭೂಮಿಯನ್ನು ಖರೀದಿಸಿ ಇಟ್ಟುಕೊಳ್ಳಬಹುಸುತ್ತಾರೆ. ಸ್ವತಃ ಕೃಷಿ ಕಾಯಕದಲ್ಲಿ ತೊಡಗದವರಿಗೆ ಭೂ ಹಿಡುವಳಿ ಹೊಂದಲು ಪರವಾನಗಿ ಕೊಡುವುದರಲ್ಲಿ ಏನಾದರೂ ಅರ್ಥವಿದೆಯೇ ಎಂದು ಕೃಷಿ ಕಾಯಕಕ್ಕಷ್ಟೇ ಮನಸ್ಸು ಮಾಡದವರು ಭೂ ಮಾಲೀಕರಾಗಿ ಮೆರೆಯುವುದಕ್ಕೆ ಅವಕಾಶ ಕೊಡುವುದು ಸಮರ್ಥನೀಯವೇ? ಇಂಥವರಿಗೆ ಭೂಸ್ವಾಮ್ಯದ ಅವಕಾಶ ನೀಡುವುದು ಉತ್ಪಾದನೆಯ ಹೆಚ್ಚಳದ ದೃಷ್ಟಿಯಿಂದಾಗಲಿ ಸಾಮಾಜಿಕ ನ್ಯಾಯದ ನೆಲೆಯಿಂದಾಗಲಿ ಸಮರ್ಥನೀಯದಲ್ಲ. ಸಾಮಾಜಿಕ ಬದಲಾವಣೆಗೆ ಬೇರೆ ಕ್ರಮಗಳನ್ನು ತೆಗೆದುಕೊಳ್ಳುವ ಮುಂಚೆ ನಾವು ತೆಗೆದುಕೊಳ್ಳಬೇಕಾದ ಮೊದಲ ಕ್ರಮ ಎಂಬುದೇ ಭೂಹೀನರಿಗೆ ಭೂಮಿಯನ್ನು ಒದಗಿಸುವುದು. ಇದಕ್ಕಾಗಿ ನಾವು 3 ಮೂಲಗಳಿಂದ ಭೂಮಿಯನ್ನು ಪಡೆದುಕೊಳ್ಳಬಹುದು. ಭೂಮಿತಿ ಕಾಯ್ದೆಯ ಜಾರಿಯಿಂದ ದೊರಕುವ ಹೆಚ್ಚುವರಿ ಭೂಮಿ, ಸರ್ಕಾರಿ ಸ್ವಾಮ್ಯದ ಕೃಷಿ ಯೋಗ್ಯ ಪಾಳು ಭೂಮಿ, ಭೂದಾನ ಹಾಗೂ ಗ್ರಾಮದಾನದಿಂದ ದೊರೆಯುವ ಭೂಮಿ. ಭೂಮಿತಿ ಕಾಯ್ದೆಗೆ ಎಲ್ಲ ರಾಜ್ಯಗಳಲ್ಲಿ ಮನ್ನಣೆ ದೊರೆತಿಲ್ಲ. ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರಗಳಲ್ಲಿ 1 ಮಿಲಿಯನ್ ಎಕರೆ ಹೆಚ್ಚುವರಿ ಜಮೀನನ್ನು ಭೂಹೀನರಿಗೆ ಹಂಚಲಾಗಿದೆ. ಉಳ್ಳವರಿಂದ ಪಡೆದ ಭೂಮಿ ಇಲ್ಲದವರ ಕೈ ಸೇರುವ ಪ್ರಕ್ರಿಯೆ ಗ್ರಾಮೀಣ ಭಾರತದ ಅರ್ಥವ್ಯವಸ್ಥೆಗೆ ಒಂದು ಹೊಸ ಜೀವ ತಂದುಕೊಡುವುದರ ಜೊತೆಗೆ ಕಾಲಾನುಕಾಲದಿಂದ ಆಶೆ ಕಳೆದುಕೊಂಡು ಹತಾಶರಾಗಿ ಬದುಕು ನೀಗುತ್ತಿರುವವರು ಒಂದು ಹೊಸ ಚೈತನ್ಯ ಮಾಡಿದಂತೆ ಆಗುತ್ತದೆ. ತಮ್ಮ ದೀನ ದುಸ್ಥಿತಿಯಿಂದ ಮೇಲೆದ್ದು ದಲಿತ ಜನತೆ ಉತ್ತಮೋತ್ತಮ ಬದುಕಿಗೆ ಹಂಬಲಿಸುವಂತೆ ಹುರಿದುಂಬಿಸಿದಂತೆ. ಸರ್ಕಾರಿ ಕೃಷಿ ಯೋಗ್ಯ ಪಾಳು ಭೂಮಿಯೇ ಕೃಷಿ ಕಾರ್ಮಿಕರ ಬದುಕಿಗೆ ಪುನರ್ವಿತರಿಸಲು ದೊರೆಯಬಹುದಾದ ಬಹುದೊಡ್ಡ ಮೂಲ. ವೆಸ್ಟ್ ಲ್ಯಾಂಡ್ ಸರ್ವೆ ರಿಕ್ಲೇಮೇಷನ್ ಕಮಿಟಿಯ ಪ್ರಕಾರ ಕೃಷಿಗೆ ದೊರೆಯಬಹುದಾದ ಒಟ್ಟು ಭೂಮಿ 10.8 ಲಕ್ಷ ಎಕರೆಗಳು. ಇದು 250 ಎಕರೆಗಳಿಗಿಂತಲೂ ಹೆಚ್ಚಿನ ಭೂ ಹಿಡುವಳಿ ರೂಪದಲ್ಲಿ ದೊರೆಯುತ್ತದೆ.
ಈ ಉದ್ದೇಶಕ್ಕೆ ಅನುಕೂಲಕರವಾಗಿರುವ ಇನ್ನೊಂದು ಮೂಲವೆಂದರೆ ಭೂದಾನ. ಗ್ರಾಮದಾನದಿಂದ ದೊರೆಯುವ ಜಮೀನು. ಇಲ್ಲಿ ದಾನ ರೂಪದಲ್ಲಿ ದೊರೆತ ಒಟ್ಟು 42 ಲಕ್ಷ ಎಕರೆಗಳ ಪೈಕಿ ಸುಮಾರು 15 ಲಕ್ಷ ಎಕರೆಗಳಷ್ಟು ಸಾಗುವಳಿಗೆ ಅಯೋಗ್ಯವಾಗಿದೆ. 10 ಲಕ್ಷ ಎಕರೆ ಈಗಾಗಲೇ ವಿತರಿಸಲಾಗಿ ಮತ್ತು ಉಳಿದ 17 ಲಕ್ಷ ಎಕರೆ ಇನ್ನೂ ವಿತರಣೆಯಾಗಬೇಕಿದೆ. ಗ್ರಾಮದಾನದ ಪರಿಧಿಯೊಳಗೆ ಬಂದ ಒಟ್ಟು ಊರುಗಳು 54,480. ಇನ್ನು ಹರಿಜನ ಸೇವಕ ಸಂಘದ ಸಂಘಟನೆಯನ್ನು ಕಟ್ತಾ ಇದ್ದಾರೆ. ಸಾಹುಕಾರರಿಗೆ ಮತ್ತು ಜಮೀನ್ದಾರರಿಗೆ ಹರಿಜನರೆಂದರೆ ದುಡಿಯುವ ಜೀವಂತ ಯಂತ್ರಗಳಿದ್ದಂತೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ಬಾಬು ಜಗಜೀವನರಾಮ್ರೊಂದಿಗೆ ಉತ್ತಮವಾದಂಥ ಸಂಬಂಧವನ್ನು ಹೊಂದಿದ್ರು. 1936 ಮೇ 22 ಲಕ್ನೋದಲ್ಲಿ ಅಖಿಲ ಭಾರತೀಯ ಸರ್ವಧರ್ಮ ಸಮ್ಮೇಳನ ಸೇರಲು ಏರ್ಪಾಟಾಯಿತು. ಜಗಜೀವನರು ಬಹಳ ನೊಂದುಕೊಂಡರು. ಅಸ್ಪೃಶ್ಯರು ಯಾವ ಧರ್ಮ ಸೇರಿದರೇನು, ಅವರ ಅಸ್ಪೃಶ್ಯತೆ ಎಂದಿಗೂ ಹೋಗದು. ಇಲ್ಲಿ ಅಸ್ಪೃಶ್ಯ ಹಿಂದುವಾದವನು, ಅಲ್ಲಿ ಅಸ್ಪೃಶ್ಯ ಮುಸಲ್ಮಾನನಾಗುವನು, ಅಸ್ಪೃಶ್ಯ ಕ್ರಿಶ್ಚಿಯನಾದನು, ಅಸ್ಪೃಶ್ಯ ಸಿಖ್ಖನಾದನು ಅಷ್ಟೇ ಹೊರತು ಅವನ ಅಸ್ಪೃಶ್ಯತೆ ಎಂತೂ ತೊಲಗದು. ಆದ್ದರಿಂದ ಮತ ಪರಿವರ್ತನೆಯಿಂದ ಆಗುವ ಲಾಭವಾದರೂ ಏನು ಎಂಬುದು ಜಗಜೀವನರಾಮ್ ಅವರ ವಿಚಾರವಾಗಿತ್ತು. ಈ ಜಾತಿ ಸೂಚಕ ಹೆಸರುಗಳು ರಾಷ್ಟ್ರೀಯ ಭಾವೈಕ್ಯತೆಗೆ ಸಾಕಷ್ಟು ಹಾನಿ ಉಂಟು ಮಾಡುತ್ತಿವೆ. ಸಾಮಾಜಿಕ ಅನ್ಯಾಯ, ಅಸಮಾನತೆಗೆ ಮೂಲ ಕಾರಣಗಳಲ್ಲಿ ಜಾತಿ ಸೂಚಕ ಹೆಸರು ಕೂಡ. ಭಾರತದ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಸ್ವಂತ ಲಾಭಕ್ಕಾಗಿ ಹರಿಜನರನ್ನು ತಮ್ಮೆಡೆ ಆಕರ್ಷಿಸಲು ಪ್ರಯತ್ನಿಸುತ್ತಿವೆ. ಆದರೆ ಈ ಎಲ್ಲ ರಾಜಕಾರಣಿಗಳು ತಮ್ಮ ಖಾಸಗಿ ಬದುಕಿನಲ್ಲಿ ಅಂತರ್ಜಾತಿ ವಿವಾಹಗಳನ್ನು ಪುರಸ್ಕರಿಸಿದ್ದಾರೆಯೇ? ಪರಿಶಿಷ್ಟ ಜಾತಿಗಳೊಂದಿಗೆ ರಕ್ತ ಸಂಬಂಧ ಬೆಳೆಸಲು ಪ್ರಯತ್ನಿಸಿದ್ದಾರೆಯೇ ಎಂಬುದನ್ನು ಅರಿಯಬೇಕಾಗಿದೆ ಎನ್ನುವರು ಇದನ್ನು ತಮ್ಮ ಕಾಸ್ಟ್ ಚಾಲೆಂಜಸ್ ಇನ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ಡಾಕ್ಟರ್ ಬಾಬು ಜಗಜೀವನರಾವ್ ಅವರು ಬರೆದಿದ್ದಾರೆ. ಜಗಜೀವನರು 1940 ಡಿಸೆಂಬರ್ 10 ಬಿಹಾರ್ ಪ್ರಾಂತ್ಯದ ಶಹಬಾದ್ ಜಿಲ್ಲೆಯ ಪೀರು ಎಂಬಲ್ಲಿ ಬ್ರಿಟಿಷರಿಗೆ ಭಾರತೀಯರು ಯಾವುದೇ ರೀತಿಯ ಸಹಾಯ ಮಾಡಬಾರದೆಂದು ಭಾಷಣ ಮಾಡಿದರು. 1942 ಆಗಸ್ಟ್ 19 ದಸ್ತಗಿರಿ ಮಾಡಿ ಬಂಕಿಪುರ್ ಜೈಲಿನಲ್ಲಿರಿಸಿದರು. 1943 ಜುಲೈ ವೇಳೆಗೆ ಆರೋಗ್ಯ ಹದಗೆಟ್ಟಿತು. ಅಕ್ಟೋಬರ್ 1943 ಜೈಲಿನಿಂದ ಬಿಡುಗಡೆ ಮಾಡಿದರು. ಮಾನವೀಯ ಹಕ್ಕುಗಳಿಗಾಗಿ ಹೋರಾಡಿದಂತಹ ಧೀಮಂತ ದಲಿತರು ಬಲಾಢ್ಯರಾಗಬೇಕು, ಸ್ವಾಭಿಮಾನಿಗಳಾಗಿರಬೇಕು, ಆತ್ಮವಿಶ್ವಾಸ ಗಳಿಸಿಕೊಳ್ಳಬೇಕು, ತಮ್ಮಲ್ಲಿರುವ ದೈನ್ಯತೆಯನ್ನು, ಹೇಡಿತನವನ್ನು ಕಿತ್ತೊಗೆಯಬೇಕು ಮತ್ತು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು ಎಂಬುದೇ ಜಗಜೀವನರಾವರ ನಿತ್ಯದ ಜಪವಾಗಿತ್ತು. ಹೊಸ ಸಮಾಜದಲ್ಲಿ ನವ ಮಾನವನನ್ನು ಸೃಷ್ಟಿಸುವುದೇ ಅವರ ಪರಮ ಗುರಿಯಾಗಿತ್ತು. 1946 ಮಂತ್ರಿಮಂಡಲ ಸೇರಿದ ಅವರು 1979 ಅಧಿಕಾರದಲ್ಲಿ ಮುಂದುವರಿದ ದೀರ್ಘಾವಧಿ ಅಂದರೆ ಸುಮಾರು 30 ವರ್ಷಗಳ ಕಾಲ ಅಧಿಕಾರದಲ್ಲಿ ಮಂತ್ರಿ ಪದವಿಯ ಅನುಭವವು ಭಾರತದ ಇನ್ನಾವ ರಾಜಕೀಯ ನಾಯಕರಿಗೂ ದೊರೆಯಲಾರದ ಅಪೂರ್ವ ಯಶಸ್ಸಿನಿಂದ ಕೂಡಿದ್ದು ಆಗಿದೆ. ಕಾರ್ಮಿಕ, ವಾರ್ತಾ ಪ್ರಚಾರ, ಸಾರಿಗೆ, ರೈಲ್ವೆ, ಪುನರ್ವಸತಿ, ಆಹಾರ ಮತ್ತು ಕೃಷಿ, ಸಹಕಾರ, ನೀರಾವರಿ, ರಕ್ಷಣೆ ಈ ಎಲ್ಲ ಇಲಾಖೆಗಳಲ್ಲಿ ಮಂತ್ರಿಯಾಗಿ ಅದ್ಭುತ ಸಾಧನೆ ಮಾಡಿದ ಮಂತ್ರಿಗಳು ಡಾಕ್ಟರ್ ಬಾಬು ಜಗಜೀವನರಾಮ್ ಎಂದರೂ ತಪ್ಪಿಲ್ಲ. ಅಪಾರ ಪಾಂಡಿತ್ಯ, ಜಾಣ್ಮೆ, ಚತುರತೆ, ವಾಕ್ಪಟುತ್ವ, ಆದರ್ಶ ದಾರ್ಶನಿಕರಾಗಲು ಪೂರಕವಾದವು. ಅವರ ಹೆಸರು ಭಾರತದ ಇತಿಹಾಸದಲ್ಲಿ ಸ್ಥಿರಸ್ಥಾಯಿಯಾಯಿತು. 1979 ಜನವರಿ ತಿಂಗಳಲ್ಲಿ ಉಪಪ್ರಧಾನಿ ಪದವಿ ಸ್ವೀಕರಿಸಿದ್ದರು. 1979 ಮಧ್ಯದಲ್ಲಿ ಮತ್ತೊಮ್ಮೆ ಪ್ರಧಾನಿಯಾಗುವ ಅವಕಾಶ ಜಗಜೀವನರಾಮ್ ಅವರಿಗೆ ಒದಗಿ ಬಂದಿತ್ತು. ಆಂತರಿಕ ಒಳಜಗಳದಿಂದಾಗಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರವು ಇಬ್ಭಾಗವಾಯಿತು ಮತ್ತು ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿ ಪಟ್ಟವನ್ನು ತ್ಯಜಿಸಬೇಕಾಗಿ ಬಂದಿತ್ತು. ರಾಷ್ಟ್ರಪತಿಯಾಗಿದ್ದು ಸಂಜೀವ್ ರೆಡ್ಡಿಯವರು ಸರ್ಕಾರ ರಚಿಸಲು ಜಗಜೀವನರಾಮ್ರನ್ನು ಆಹ್ವಾನಿಸಬೇಕಿತ್ತು. ಆದರೆ ರಾಷ್ಟ್ರಪತಿಯವರು ಚೌಧರಿ ಚರಣ್ ಸಿಂಗ್ರನ್ನು ಸರ್ಕಾರ ರಚಿಸುವಂತೆ ಆಹ್ವಾನ ನೀಡಿದರು.
ಬಾಬು ಜಗಜೀವನ್ ರಾಮರು ತಮ್ಮ ನೆಚ್ಚಿನ ಪ್ರವಾಚಕರು ಗುರುಗಳಲ್ಲಿ ಅಗ್ರಮಾನ್ಯರಾದಂತಹ ಸಂಪೂರ್ಣಾನಂದರ ಪುತ್ಥಳಿ ಅನಾವರಣ ಹೆಮ್ಮೆಯಿಂದ ರಾಷ್ಟ್ರಕ್ಕೆ ಸಮರ್ಪಿಸಿದರು. ಜಾತಿವಾದಿಗಳು ವಿರೋಧಿಸಿ ಜಗಜೀವನ್ ರಾಮ್ ಅಸ್ಪೃಶ್ಯ ಈ ದೇಶದ ಉನ್ನತ ಸಂವಿಧಾನದಂತೆ ಅಧಿಕಾರ ಗ್ರಹಣ ಮಾಡಿದ್ದರೂ ಧಾರ್ಮಿಕ ಆಚಾರ ವಿಚಾರಗಳಂತೆ ಶ್ರೇಷ್ಠರಲ್ಲ. ಇದು ಅಧರ್ಮ. ಆ ಮೂರ್ತಿಯನ್ನು ಗೋಮೂತ್ರದಿಂದ ಸ್ವಚ್ಛಗೊಳಿಸಿ ಪರಿಶುದ್ಧ ಆಯಿತೆಂದು ರಾಷ್ಟ್ರೀಯ ಸುದ್ದಿ ಮಾಡಿದರು. ಇದು ಎಂಥ ವಿಪರ್ಯಾಸ, ಎಂಥ ಅಮಾನವೀಯ ಕೃತ್ಯ ನೋಡ್ರಿ. ಬಾಬು ಜಗಜೀವನ್ ರಾವ್ ಅವರು ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಕಾರ್ಮಿಕ ಮಂತ್ರಿಯಾಗಿ ಜಗಜೀವನ್ ರಾವ್ ಅವರು ಅಧಿಕಾರವನ್ನು ಸ್ವೀಕರಿಸಿದರು. 1948ರಲ್ಲಿ ನೌಕರ ರಾಜ್ಯ ವಿಮಾ ಮಸೂದೆಯ ರೂಪರೇಷೆಗಳು ಕರಡನ್ನು ಸಿದ್ಧಪಡಿಸಿದರು. ಕಾರ್ಮಿಕರ ವಂತಿಗೆಯನ್ನು %1 ಇಳಿಸಲಾಯಿತು. ಮಾಸಿಕ 500 ಸಂಬಳದ ಒಳಗಿರುವ ಎಲ್ಲ ಕೈಗಾರಿಕಾ ನೌಕರರನ್ನು ಈ ಯೋಜನೆಯಡಿಯಲ್ಲಿ ತರಲಾಯಿತು. ಕಾಯಿಲೆ ಬಿದ್ದಾಗ ಅವರು ಕಾಯಿಲೆ ಸೌಲಭ್ಯವಾಗಿ ಅರ್ಧದಷ್ಟು ಸಂಬಳ ಪಡೆಯುತ್ತಿದ್ದರು. ಉಚಿತ ಉಪಚಾರ, ಉಚಿತ ಆಸ್ಪತ್ರೆ ಸೌಲಭ್ಯ, ಉಚಿತ ಹೆರಿಗೆ ಸೇವಾ ಸೌಲಭ್ಯ ದೊರೆಯುತ್ತಿತ್ತು. ಈ ಯೋಜನೆಯನ್ನು ಹಾಳುಗೆಡವಲು 4 ಬಾರಿ ಪ್ರಯತ್ನಗಳು ನಡೆದವು. ಜಗಜೀವನ್ ರಾಮರು ಕೆಲವು ಅಂತರ್ಗತ ಗುಣಗಳನ್ನು ಹೊಂದಿದವರಾಗಿದ್ದರಿಂದ ಒಂದು ಒಳ್ಳೆಯ ಕಾರ್ಯಕ್ಕೆ ಕಟಿಬದ್ಧರಾಗಿದ್ದರು. ಮಾತು ಕಡಿಮೆ ಆದರೂ ಜಗಜೀವನ್ ರಾವ್ ಅವರು ತಾವು ವ್ಯವಹರಿಸದ ಯಾವುದೇ ವಿಷಯದ ಮೇಲೆ ಬಿಗಿ ಹಿಡಿತ ಸಾಧಿಸ್ತಾ ಇದ್ದರು. ಜಗಜೀವನ್ ರಾಮರ ಒಂದು ಗುಣ ವಿಶೇಷ ಮೆಚ್ಚಿಕೊಳ್ಳಲೇಬೇಕು. ಸಮರ್ಥ ವ್ಯಕ್ತಿಯನ್ನು ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿಯೂ ಕೈಬಿಡದೆ ಕಾಪಾಡುವುದು ಎಂಬುದು ಸರ್ವರಿಗೂ ವ್ಯಾಪಕವಾದಂತಹ ನಂಬಿಕೆಯಾಗಿತ್ತು. ಅವರಿಗೆ ಬಲವಾದ ಬದ್ಧತೆ ಇತ್ತು. ಅದೇ ವೇಳೆ ಇಹಪರ ಪರಿಶೀಲಿಸುವ ಸ್ವಭಾವದವರೂ ಆಗಿದ್ದರು. ಕಾರ್ಮಿಕರ ಕರುಣಾಮಯಿ. ಈ ದೇಶದಲ್ಲಿ ನಿರಂತರವಾಗಿ ತುಳಿತಕ್ಕೊಳಗಾದವರನ್ನು ಮೇಲೆತ್ತುವ ಕಾರ್ಯಕ್ಕೆ ಜಗಜೀವನ್ ರಾವ್ ಅವರು ತಮ್ಮದೇ ಆದ ರೀತಿಯಲ್ಲಿ ಕಾಣಿಕೆಯನ್ನು ನೀಡಿದ್ದಾರೆ. ಕಲ್ಲಿದ್ದಲು ಗಣಿಗಳಲ್ಲಿ ಕೆಲಸ ಮಾಡುವ ಅಧಿಕ ಸಂಖ್ಯೆಯ ನೌಕರರಿಗಾಗಿ ಕೋಲ್ ಮೈನ್ಸ್ ಭವಿಷ್ಯ ನಿಧಿ ಮತ್ತು ಬೋನಸ್ ಯೋಜನೆಯ ನಿವೃತ್ತಿ ಸೌಲಭ್ಯಗಳನ್ನು ಒದಗಿಸಿಕೊಟ್ಟರು. ಜಗಜೀವನ್ ರಾಮರು ಯಾವ ದೇಶದಲ್ಲಿಯೂ ಯಾವ ಕಾಲಘಟ್ಟದಲ್ಲಿಯೂ ಈ ಸೌಲಭ್ಯವನ್ನು ಒಬ್ಬ ಸಾಮಾನ್ಯ ಕೆಲಸಗಾರನಿಗೆ ನೀಡಿದ ಉದಾಹರಣೆಗಳಿಲ್ಲ. ಇಂಥ ಸೌಲಭ್ಯಗಳನ್ನು ಜಗಜೀವನ್ ರಾಮರು ದೊರಕಿಸಿಕೊಟ್ಟರು. ಜಗಜೀವನರು ಕಾರ್ಮಿಕ ಮಂತ್ರಿಯಾಗಿದ್ದ ವೇಳೆಯಲ್ಲಿ ಸರ್ಕಾರಿ ಕಚೇರಿಗಳು ಹಾಗೂ ರೈಲ್ವೆಯಂಥ ಸಾರ್ವಜನಿಕ ನಿಗಮಗಳಲ್ಲಿ ಕೆಲಸ ಮಾಡುತ್ತಿದ್ದ ಕೆಳಸ್ತರದ ನೌಕರರು ಕೆಲ ಮಟ್ಟಿನ ಭದ್ರತೆಯನ್ನು ಕಂಡುಕೊಂಡರು. ವಿಶ್ವದ ಪ್ರಥಮ ಯೋಜನೆಯ ಹರಿಕಾರರಾಗಿ ಇವರು ನಮಗೆ ಕಂಡುಬರ್ತಾ ಇದ್ದಾರೆ. ಸಂಚಿತ ಹಣವನ್ನು ನಿವೃತ್ತಿ ಹೊಂದುವ ನೌಕರರಿಗೆ ಪಾವತಿ ಮಾಡುವ ಸಾವು ಸಂದರ್ಭಗಳಲ್ಲಿ ಅವರಿಂದ ನಾಮನಿರ್ದೇಶನ ಸೂಚಿತರಾಗಿದ್ದವರಿಗೆ ನೀಡುವ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕ ಅನುಪಾಲನೆ ಇತ್ತು. ರೈಲ್ವೆ ನೌಕರರಿಗೆ ಪಿಂಚಣಿ ಯೋಜನೆ ಮಾಡಿದರು. ರೈಲ್ವೆ ಮಂತ್ರಿಯಾದಾಗ ರಾಮರು ರೈಲ್ವೆ ನೌಕರರಿಗೆ ಪಿಂಚಣಿಯ ಸೌಲಭ್ಯ ನೀಡುವ ಯೋಜನೆಯನ್ನು ಆರಂಭಿಸಿದರು. ಕೆಲ ವರ್ಷಗಳ ಸೇವೆ ಸಲ್ಲಿಸಿದ ನೌಕರರಿಗೆ ಈ ಯೋಜನೆ ಐಚ್ಛಿಕವಾಗಿತ್ತು. ಜಗಜೀವನ್ ರಾಮರು ದಯಾಳು, ಕರುಣಾಮಯಿ ಮತ್ತು ವಿಷಯಗಳನ್ನು ಕ್ಷಿಪ್ರವಾಗಿ ಗ್ರಹಿಸುವ ಯಾವ ಗೊಂದಲಕ್ಕೂ ಎಡೆಮಾಡಿಕೊಡದೆ ಅವರ ತೀರ್ಮಾನವನ್ನು ತ್ವರಿತವಾಗಿ ಕೊಡುವ ವ್ಯಕ್ತಿಯಾಗಿದ್ದರು. ಪ್ರಪ್ರಥಮ ಭಾರತೀಯ 1950 ಜೂನ್ನಲ್ಲಿ ಜಗಜೀವನ್ ರಾಮ್ ಅವರು 2ನೇ ಬಾರಿಗೆ ಭಾರತೀಯ ನಿಯೋಗವನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನಾ ಸಮ್ಮೇಳನಕ್ಕೆ ತಮ್ಮ ನೇತೃತ್ವದಲ್ಲಿ ಕೊಂಡೊಯ್ದಾಗ ಅಲ್ಲಿ ಸರ್ವಾನುಮತದಿಂದ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಪ್ರಥಮ ಭಾರತೀಯ ಎಂಬ ಕೀರ್ತಿಗೆ ಭಾಜನರಾದರು. 1952ರ ಸಾರ್ವತ್ರಿಕ ಚುನಾವಣೆಗಳ ನಂತರ ಅವರಿಗೆ ಸಂಪರ್ಕ ಖಾತೆ ಲಭಿಸಿತು. ಸಂಪರ್ಕ ಮಂತ್ರಿಯಾಗಿದ್ದಾಗಿನ ಅವರ ಆಡಳಿತಾವಧಿಯಲ್ಲಿ ದೇಶಾದ್ಯಂತ ಅಂಚೆ ಸೇವೆಗಳು ವಿಸ್ತೃತ ಜಾಲವನ್ನು ಹೆಣೆದರು. ಪ್ರತಿಶತ 50ಕ್ಕಿಂತ ಹೆಚ್ಚು ಅಂಚೆ ಕಚೇರಿಗಳು ಸ್ಥಾಪಿತಗೊಂಡವು. ಮೂಲೆಯಲ್ಲಿದ್ದ ಹಳ್ಳಿಗರು ದೂರ ಹೋಗಬೇಕಾಗಿ ಬರಲಿಲ್ಲ. ಪ್ರತಿಯೊಂದು ತಾಲೂಕು ಕೇಂದ್ರದಲ್ಲಿ ಒಂದು ದೂರ ಸಂಪರ್ಕ ಕಚೇರಿ ಇರಬೇಕು. 1953 ಮುಗಿಯುವ ಹೊತ್ತಿಗೆ ಸಾವಿರಾರು ಅಂಚೆ ಕಚೇರಿಗಳು, ದೂರವಾಣಿ ಕೇಂದ್ರಗಳು ತೆರೆಯಲ್ಪಟ್ಟು ಲಕ್ಷಾಂತರ ನಿರುದ್ಯೋಗಿ ಯುವಕರಿಗೆ
ಉದ್ಯೋಗ ದೊರೆಯುವ ಹೊಸ ಅವಕಾಶ ಲಭಿಸಿತು. ವಾಯು ಸಾರಿಗೆಯ ರಾಷ್ಟ್ರೀಕರಣ ಮಾಡಿದರು. ನೌಕರರ ವೇತನ ಶ್ರೇಣಿಯನ್ನು ಪರಿಷ್ಕರಿಸಿ ಹೆಚ್ಚಿಸಲಾಯಿತು. ಬಹಳಷ್ಟು ತಾಂತ್ರಿಕ ಹಾಗೂ ತಾಂತ್ರಿಕೇತರ ನೌಕರರಿಗೆ ಓವರ್ ಟೈಮ್ ಅಂದರೆ OT ಸೌಲಭ್ಯವನ್ನು ಜಾರಿಗೊಳಿಸಲಾಯಿತು. ರೈಲ್ವೆ ಖಾತೆಯನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ 1956 ಡಿಸೆಂಬರ್ 7ರಂದು ಭಾರತದ ಪ್ರಧಾನಮಂತ್ರಿ ಜವಾಹರಲಾಲರು ಜಗಜೀವನ್ ರಾಮರನ್ನು ರೈಲ್ವೆ ಖಾತೆ ವಹಿಸಿಕೊಳ್ಳುವಂತೆ ವಿನಂತಿಸಿದರು. ಇದರೊಟ್ಟಿಗೆ ಸಾರಿಗೆ ಖಾತೆಯನ್ನು ನೋಡಿಕೊಳ್ಳುತ್ತಿದ್ದರು. ಅತಿ ದೊಡ್ಡ ಬಡತನ ಹೊಂದಿರುವಂತಹದ್ದು ರೈಲ್ವೆ ಖಾತೆ. 1962 ಏಪ್ರಿಲ್ 9ರವರೆಗೆ ಇದೇ ಖಾತೆಯಲ್ಲಿ ಮುಂದುವರೆದರು. ದೇಶದ ಉದ್ದಗಲಕ್ಕೂ ಹೆಚ್ಚೆಚ್ಚು ಹೊಸ ರೈಲ್ವೆ ಮಾರ್ಗಗಳನ್ನು ಹಾಕಲಾಯಿತು. 1958ರಲ್ಲಿ ಅವರ ಹಿರಿಯ ಅಣ್ಣ ವಿಧಿವಶರಾದಂಥ ಸಂದರ್ಭದಲ್ಲಿಯೂ ಅನೇಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಜನಾನುರಾಗಿಯಾಗಿ ಹೆಸರು ಪಡೆದಂಥವರು. ವಿಜ್ಞಾನ ಪುರುಷ, ಮೊನಚುತನ, ಸ್ಪಷ್ಟ ವಿಚಾರ, ಗಾಢ ಧಾರ್ಮಿಕ ಶ್ರದ್ಧೆಯನ್ನು ಹೊಂದಿದಂತಹ ಬಾಬು ಜಗಜೀವನ್ ರಾಮ್ ಅವರು ಅಸ್ಪೃಶ್ಯತೆ ಎಂಬ ಕಳಂಕವನ್ನು ಅಳಿಸಲು ಸದಾ ಪ್ರಯತ್ನಿಸುವುದು ಎಂಬುದಾಗಿತ್ತು. ಅವಕಾಶ ವಂಚಿತರ ಬಗ್ಗೆ ಅವರ ಮನ ಸದಾ ತುಡಿಯುತ್ತಿದ್ದುದೇ ಅವರ ಜನಪ್ರಿಯತೆಯ ಮುಖ್ಯ ಗುಟ್ಟಾಗಿತ್ತು. ಉದ್ಯೋಗ ಮತ್ತು ಪುನರ್ವಸತಿ. 1966 ಜನವರಿ 24ರಂದು ಜಗಜೀವನ್ ರಾಮ್ ಅವರು ಇಂದಿರಾ ಗಾಂಧಿಯವರ ಮಂತ್ರಿಮಂಡಲದಲ್ಲಿ ಮತ್ತೊಮ್ಮೆ ಕಾರ್ಮಿಕ, ಉದ್ಯೋಗ ಮತ್ತು ಪುನರ್ವಸತಿ ಮಂತ್ರಿಯಾಗಿ ಸೇರಿಕೊಂಡರು. 1967 ಜನವರಿಯಲ್ಲಿ ಮಂತ್ರಿಮಂಡಲ ಪುನರ್ರಚನೆಯೊಂದಿಗೆ ಆಹಾರ ಮತ್ತು ಕೃಷಿ ಸಮುದಾಯ ಅಭಿವೃದ್ಧಿ ಸಹಕಾರ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಇವರ ಅವಧಿಯಲ್ಲಿಯೇ ಗೋಧಿ ಉತ್ಪನ್ನ 12 ಮಿಲಿಯನ್ ಟನ್ಗಳಿಂದ 23 ಮಿಲಿಯನ್ ಟನ್ಗಳಿಗೆ ಏರಿತು. ಜಗತ್ತಿನ ಯಾವುದೇ ಇತಿಹಾಸದಲ್ಲಿಯೂ ಬರೀ 4 ವರ್ಷದ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಳೆ ದುಪ್ಪಟ್ಟುಗೊಂಡಿದ್ದಿಲ್ಲ. 1979 ಜುಲೈ 10ರಂದು ಪಾರ್ಲಿಮೆಂಟಿನ ಅಧಿವೇಶನ ಆರಂಭವಾಯಿತು. ಒಳ ಜಗಳದಿಂದಾಗಿ ಜನತಾ ಕಾರ್ಯವು ಜರ್ಜರಿತವಾಗತೊಡಗಿತ್ತು. ಕೌಟುಂಬಿಕ ಜೀವನವನ್ನು ಇವರು ನೋಡಲಾಗಿ ಬಾಬು ಜಗಜೀವನ್ ರಾವರ ಪತ್ನಿ ಹೆಸರು ಇಂದ್ರಾಣಿ, ಸುರೇಶ್ ಕುಮಾರ್ ಮತ್ತು ಮೀರಾ ಇಬ್ಬರು ಮಕ್ಕಳು. ಮಗ ಸುರೇಶ್ 1985 ಮೇ ತಿಂಗಳಲ್ಲಿ ತೀರಿಕೊಂಡರು. ಮಗನ ಸಾವಿನ ದುಃಖ ನಿರಂತರವಾಗಿತ್ತು. ಮೀರಾ ಕುಮಾರಿ ಇವರ ವಿವಾಹ ಪಾಟ್ನಾದ ನಿವಾಸಿ ಶ್ರೀ ಜ್ಞಾನೇಶ್ವರ್ ಪ್ರಸಾದರ ಮಗ ಮಂಜುಲ್ ಕುಮಾರರವರೊಂದಿಗೆ 1968 ನವೆಂಬರ್ 22ರಂದು ನಡೆಯಿತು. ಮಂಜುಲ್ ಕುಮಾರ್ ಹೈಕೋರ್ಟಿನಲ್ಲಿ ವಕೀಲರಾಗಿದ್ದರು. ಮೀರಾ ಅವರು ತಮ್ಮ ತಂದೆಯವರ ಕೆಲಸಗಳನ್ನು ಪೂರೈಸಲು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ದಲಿತರ ಕಲ್ಯಾಣದ ಸೇವೆ ಮಾಡುತ್ತಾ ಲೋಕಸಭಾ ಚುನಾವಣೆಯ ಉತ್ತರ ಪ್ರದೇಶದ ಬಿಜನೌರ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆರಿಸಿ ಬಂದರು. ಬಾಬೂಜಿಯವರ ಮಗ ಸುರೇಶ್ ರಾಮ 1985ರಲ್ಲಿ ಇದ್ದಕ್ಕಿದ್ದಂತೆ ತೀರಿಕೊಂಡ. ಆಘಾತ. ಬಾಬೂಜಿ ಅವರು ದಿನದಿಂದ ದಿನಕ್ಕೆ ಕುಗ್ಗುತ್ತಾ ಬಂದರು. ಕೊನೆಗೆ ತಮ್ಮ 79ನೇ ವಯಸ್ಸಿನಲ್ಲಿ 1986 ಜುಲೈ 6ರಂದು ತೀರಿಕೊಂಡರು. 5 ದಶಕಗಳ ರಾಜಕೀಯ ಏಳು ಬೀಳುಗಳನ್ನು ಕಂಡಿದ್ದ ಪ್ರಬಲ ರಾಜಕೀಯದ ವ್ಯಕ್ತಿತ್ವದ ಮಹಾನ್ ಜ್ಯೋತಿಯೊಂದು ನಂದಿ ಹೋಯಿತು. ಚಾಂದ್ವಾ ಗ್ರಾಮದಲ್ಲಿ ಇವರ ಪಾರ್ಥಿವ ಶರೀರವನ್ನು ಸಕಲ ಮರ್ಯಾದೆಯಿಂದ ದಹನ ಮಾಡಲಾಯಿತು ಅಂತ. ಇನ್ನೂ ಬಹಳಷ್ಟು ಇವರ ವಿಷಯ ನಮಗೆ ಸಿಗ್ತಾ ಇದೆ. ನನಗೆ ಜಾತಿ ಪದ್ಧತಿ ಶತಶತಮಾನಗಳ ಕಾಲದಿಂದಲೂ ಬೆಳೆದು ಬಂದಿರೋ ಒಂದು ಅನಿಷ್ಟ ಮತ್ತು ಕ್ರೂರವಾದಂತಹ ಪದ್ಧತಿ. ಈ ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನು ನೋಡುವಂಥ ಮೌಢ್ಯ, ಆ ನೆಲೆಯಲ್ಲಿ ನಡೆಯುವಂಥ ಶೋಷಣೆ ಇನ್ನೂ ಹೋಗಿಲ್ಲ. ಶಿಕ್ಷಣ, ನಗರೀಕರಣ, ವಿಜ್ಞಾನ, ಕಂಪ್ಯೂಟರ್ ಯುಗ ಎಷ್ಟೇ ಬೆಳವಣಿಗೆ ಆದರೂ ನಮ್ಮ ಈ ದೇಶದಲ್ಲಿ ಜಾತಿ ಪದ್ಧತಿಯಿಂದ ಮುಕ್ತವಾಗದಿರುವುದು ನಮ್ಮ ದುರಂತವೇ ಅಂತಂದು ಹೇಳ್ತಾ ಇದ್ದೇನೆ. ವ್ಯಕ್ತಿಯ ನಡುವಿನ ತರತಮ ಭಾವ ಒಳಿದು ಮಾನವೀಯವಾಗಿ ನೋಡುವ ಗುಣ ಬೆಳೆಯಬೇಕಾಗಿದೆ ಮತ್ತು ಶರಣರ ಸಂತರ ಸಮಾನತೆಯ ಆಶಯ ಸಾಕಾರಗೊಳ್ಳಬೇಕಾಗಿದೆ. ಬದಲಾವಣೆಗಾಗಿ ಹಂಬಲಿಸುತ್ತಿರುವ ಸಮಾಜಕ್ಕೆ ಬಿಡುಗಡೆಯ ದಾರಿಯನ್ನು ತೋರಿಸುವ ಈ ವೇದಿಕೆಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನೀಡುವೆ. ಎಲ್ಲರಿಗೂ ಶರಣಾರ್ಥಿಗಳು.